ಬನ್ನರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆ ಮೇಲೆ ಪುಂಡರಿಂದ ಲೈಂಗಿಕ ದೌರ್ಜನ್ಯ ನಡೆದಂತಹ ಪ್ರಕರಣ ಸಂಬಂಧ ಐವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಹಲ್ಲೆಗೊಳಗಾದ ಮಹಿಳೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಪರಮೇಶ್ವರ್ ಮತ್ತು ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಆದರೆ ಗಾಂಜಾ ಕೇಸ್ ಅವೆಲ್ಲ ಸಣ್ಣ ಪುಟ್ಟ ಘಟನೆ, ಕ್ರೈಮ್ ಇಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸ ಇರಲ್ಲ ಅಂತ ಶಿವಗಂಗಾ ಬಸವರಾಜ್ ವ್ಯಾಖ್ಯಾನಿಸಿದರು. ಸಿಕ್ಕಿದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಇವಾಗ ಪೊಲೀಸ್ ಅವರು ತುಂಬ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅಂತ ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ FIR ಮಾಡ್ತಾರೆ, ಕರ್ಕೊಂಡು ಬಂದು ಅವರಿಗೆ. ನಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ ನಮಗೆ ಅದು ಸರಿ ಸಮಾನವಾದ ಪೊಲೀಸರು ಇಷ್ಟು ಜನಕ್ಕೆ ಇಷ್ಟು ಪೊಲೀಸ್ ಅಂತ ಇದೆ. ಆ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಆಗಬೇಕು. ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅವೆಲ್ಲ ಆಗ್ತದೆ, ಸಣ್ಣ ಪುಟ್ಟ ಘಟನೆ, ಸಣ್ಣ ಪುಟ್ಟ ಒಂದು ಕ್ರೈಮ್ಸ್ ನಡೆಯೋದು ಸಹಜ. ಕ್ರೈಮ್ ಇಲ್ಲ, ಕ್ರೈಮ್ ನಡೆಯುತ್ತೆ, ನನಗೂ ಗೊತ್ತು. ಇಷ್ಟು ಪೊಲೀಸಿಗೆ ಇಷ್ಟು ಜನಕ್ಕೆ ಇಷ್ಟು ಪೊಲೀಸು ಅಂತಿಲ್ಲ, ಅದೆಲ್ಲ ಸರಿ, ಒಪ್ಕೋತೀನಿ. ಬೇಕಾರೆ ದೊಡ್ಡ ಊರು, ಕ್ರೈಮೇ ಆಗದೆ ಇರೋವಂಥ ಊರು ಎಲ್ಲರೂ ಈ ಪ್ರಪಂಚದಲ್ಲಿ ಇದೆಯಾ? ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತೆಗೆದುಕೊಂಡು ಬಾ ಎಂದಂತೆ. ಕ್ರೈಮೇ ಇಲ್ಲದ ಒಂದು ಊರನ್ನು ತೋರಿಸಿಬಿಡು, ನೋಡೇ ಬಿಡುತ್ತೇವೆ ಅಂತಂದ್ರೆ ಎಲ್ಲಿದೆಯಪ್ಪ? ಎಲ್ಲೂ ಇಲ್ಲ, ಸಾಧ್ಯನೇ ಇಲ್ಲ. ಭಾಳ ಹಿಂದೆ ಈ ಸಿಸಿಲ್ಸ್ ಅಂತಾನೆ ಒಂದು ದೇಶ, ಒಂದು ದ್ವೀಪದ ರಾಷ್ಟ್ರ, ಅಲ್ಲಿಗೆ ನಮ್ಮಿಂದ ಒಬ್ಬರು ಸೆಕ್ಯೂರಿಟಿ ಅಟ್ಯಾಚಿ ಅಂತ ಒಬ್ಬರು IPS ಆಫೀಸರ್ ಹಾಕೋರು. ಜೋಕ್ ಅದು IPS ಸರ್ಕಲ್ಗಳಲ್ಲಿ. ಯಾಕೆಂದರೆ ವರ್ಷಿಕಲ್ಲಿ 2 FIR ಆಗತ್ತೆ ಅಂತ ಅಷ್ಟೇ. ಹಾಗೆ ಎಲ್ಲಿದೆ ಈಗ ಆ ಥರ ಊರುಗಳು? ಯಾವ್ದು ಅಮೇರಿಕಾನೂ ಇಲ್ಲ, ಚೈನಾನೂ ಇಲ್ಲ, ರಷ್ಯಾನೂ ಇಲ್ಲ, ಇಂಡಿಯಾನೂ ಇಲ್ಲ, ಒಪ್ಕೊಳ್ಳೋಣ. ಬಟ್ ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಗಾಂಜಾ ಕೇಸು ಸಣ್ಣ ಪುಟ್ಟ ಕ್ರೈಮ್, ಅದು ಇಲ್ದಿದ್ರೆ ಪೊಲೀಸ್ನವ್ರ ಕೆಲಸ ಇಲ್ಲ ಅಂತ, ದಟ್ ಈಸ್ ರಾಂಗ್ ಆಫ್ ಎ MLA. ಯುವರ್ ಮೊರಾಲಿಟಿ, ಮಾರಲ್ ಸ್ಟ್ಯಾಂಡರ್ಡ್ಸು ಮತ್ತು ಸೊಸೈಟಲ್ ಥಾಟ್ಸು ಹಾಗಿರ್ಕೂಡ್ದು. ಫೇರ್, ಹಾಗೇ ಇರಲಿ ಈ ಶಾಸಕರಿಗೆ, ಹಾಗೇ ಇರಲಿ, ಸಂತೋಷ. ನಿಮ್ಮ ಕ್ಷೇತ್ರದಲ್ಲಿ ಪೊಲೀಸ್ನವ್ರ ಕೆಲಸ ಇರಲ್ಲ ಅಂತಂದ್ರಲ್ಲ, ಕೊಡೋಣ ಕೆಲಸ. ನಿಮ್ದು ಯಾರು ಬಡಿಸ್ಕೊಳಕ್ಕೆ ಒಂದು 4 ಜನ ಇದ್ದರೆ ಗಾಂಜಾ ಹುಡುಗರು 4 ಕೊಡೋಣ, ಬಡಿಸ್ಕೊಳ್ಳಿ. ಒಂದು 4 ಸಣ್ಣ ಪುಟ್ಟ ಕ್ರೈಮು ಬಿಟ್ಬಿಡಿ. ಹೌದು, ವೆರಿ ಡೇಂಜರಸ್ ಥಾಟ್ ಇದು. ಏನು ಮೆಸೇಜ್ ಕೊಡ್ತೀವಿ?